ನನ್ನ ಹೆಸರು ಅನುಷಾ ಬೇಗಂ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಲ್ಲಿ ಆಮ್ಲ, ಪ್ರತ್ಯಾಮ್ಲ ಮತ್ತು ತಟಸ್ಥದ ಪರೀಕ್ಷೆಯನ್ನು ಮಾಡುತ್ತಿದ್ದೇನೆ. ಮೊದಲಿಗೆ ಆಮ್ಲ. ಹುಳಿ ರುಚಿ ಹೊಂದಿರುವ ಪದಾರ್ಥಗಳಿಗೆ ಆಮ್ಲ ಎನ್ನುವರು. ಅಂದ್ರೆ ಆ ಪದಾರ್ಥ ಹುಳಿ ರುಚಿ ಹೊಂದಿರುತ್ತದೆ, ಅದಕ್ಕೆ ನಾವು ಆಮ್ಲ ಅಂತೇಳಿ ಕರಿತೀವಿ. ಅದರ ಗುಣ ಕೂಡ ಆಮ್ಲೀಯ ಗುಣ. ಇದರ ಉದಾಹರಣೆಗೆ ಲಿಂಬೆ ರಸ, ಒಂದು ನಿರ್ದಿಷ್ಟ ಪದಾರ್ಥವು ಆಮ್ಲನು ಅಥವಾ ಪ್ರತ್ಯಾಮ್ಲನು ಎಂದು ಸೂಚಿಸುವುದಕ್ಕೆ ಒಂದು ನಿರ್ದಿಷ್ಟ ಪದಾರ್ಥ ಬೇಕು, ಅದಕ್ಕೆ ನಾವು ಸೂಚಕಗಳು ಅಂತ ಹೇಳಿ ಕರಿತೀವಿ. ಸೂಚಕಗಳಲ್ಲಿ 2 ವಿಧ: ನೈಸರ್ಗಿಕ ಸೂಚಕ, ಕೃತಕ ಸೂಚಕ. ನೈಸರ್ಗಿಕ ಸೂಚಕ ಎಂದರೆ ನಿಸರ್ಗದತ್ತವಾಗಿ ಸಿಗುವಂತಹ ಸೂಚಕಗಳನ್ನು ನೈಸರ್ಗಿಕ ಸೂಚಕಗಳು ಎನ್ನುವರು. ಕೃತಕ ಸೂಚಕವೆಂದರೆ ಮಾನವ ನಿರ್ಮಿತ ಸೂಚಕಗಳನ್ನು ಕೃತಕ ಸೂಚಕಗಳು ಎನ್ನುವರು. ನೈಸರ್ಗಿಕ ಸೂಚಕಗಳಲ್ಲಿ ಲಿಟ್ಮಸ್, ಅರಿಶಿನ, ದಾಸವಾಳ ಹೂವಿನ ದಳು. ಮೊದಲಿಗೆ ಲಿಟ್ಮಸ್ ಅನ್ನು ಲಿಂಬೆ ರಸದಲ್ಲಿ ಅದ್ದುತ್ತೇನೆ. ನೀಲಿ ಲಿಟ್ಮಸ್ ಕಾಗದವನ್ನು ಲಿಂಬೆ ರಸದಲ್ಲಿ ಅದ್ದುತ್ತೇನೆ. ಅದು ಕೆಂಪು ಬಣ್ಣಕ್ಕೆ ಬದಲಾಯಿತು. ಮೊಸರಿನಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದುತ್ತೇನೆ. ಅದು ಕೂಡ ಕೆಂಪು ಬಣ್ಣಕ್ಕೆ ಬದಲಾಯಿತು. ಇದರಿಂದ ತಿಳಿಯುವುದೇನೆಂದರೆ ನೀಲಿ ಲಿಟ್ಮಸ್ ಕಾಗದವನ್ನು ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಈಗ ಪ್ರತ್ಯಾಮ್ಲ. ಕಹಿ ರುಚಿ ಹೊಂದಿರುವ ಪದಾರ್ಥಗಳಿಗೆ ಪ್ರತ್ಯಾಮ್ಲಗಳು ಎನ್ನುವರು. ಅರಿಶಿನ ಕಾಗದವನ್ನು ಆಮ್ಲದಲ್ಲಿ ಅದ್ದುತ್ತೇನೆ, ಲಿಂಬೆ ರಸದಲ್ಲಿ. ಬಣ್ಣ ಬದಲಾವಣೆ ಇಲ್ಲ. ಇದರಿಂದ ಅರಿಶಿನ ಕಾಗದವು ಆಮ್ಲದಲ್ಲಿ ಸೂಚಿಸುವುದಿಲ್ಲ. ಈಗ ದಾಸವಾಳ ಕಾಗದವನ್ನು ಲಿಂಬೆ ರಸದಲ್ಲಿ ಅದ್ದುತ್ತೇನೆ. ಅದು ಕಡು ಗುಲಾಬಿ ಬಣ್ಣಕ್ಕೆ ಬದಲಾಯಿತು. ಇದರಿಂದ ದಾಸವಾಳ ಹೂವಿನ ಕಾಗದವನ್ನು ಆಮ್ಲದಲ್ಲಿ ಅದ್ದಿದಾಗ ಅದು ಕಡು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ. ಈಗ ಪ್ರತ್ಯಾಮ್ಲ. ಕಹಿ ರುಚಿ ಹೊಂದಿರುವ ಪದಾರ್ಥಗಳಿಗೆ ಪ್ರತ್ಯಾಮ್ಲ ಎನ್ನುವರು. ಅಂದ್ರೆ ಆ ಪದಾರ್ಥ ಕಹಿ ರುಚಿ ಹೊಂದಿರುತ್ತದೆ, ಅದರ ಗುಣ ಕೂಡ ಪ್ರತ್ಯಾಮ್ಲೀಯ ಗುಣವಾಗಿರುತ್ತದೆ. ಮೊದಲಿಗೆ ಸೋಪಿನ ಪುಡಿ. ಕೆಂಪು ಲಿಟ್ಮಸ್ ಕಾಗದವನ್ನು ಇದರಲ್ಲಿ ಅದ್ದುತ್ತೇನೆ. ಇದು ನೀಲಿ ಬಣ್ಣಕ್ಕೆ ಬದಲಾಯಿತು. ಸುಣ್ಣದ ತಿಳಿಯು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಒಳಗೊಂಡಿದೆ. ಈಗ ಇದರಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದುತ್ತೇನೆ. ಇದು ಕೂಡ ನೀಲಿ ಬಣ್ಣಕ್ಕೆ ಬದಲಾಯಿತು. ಇದರಿಂದ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಈಗ ತಟಸ್ಥ. ಮೊದಲಿಗೆ ಉಪ್ಪು. ಕೆಂಪು ಲಿಟ್ಮಸ್ ಕಾಗದವನ್ನು ಅದರಲ್ಲಿ ಅದ್ದಿದಾಗ ಬಣ್ಣ ಬದಲಾವಣೆ ಇಲ್ಲ. ಸಕ್ಕರೆಯಲ್ಲಿಯೂ ಬಣ್ಣ ಬದಲಾವಣೆ ಇಲ್ಲ. ಇವೆರಡು ತಟಸ್ಥ ಎಂದು ತೀರ್ಮಾನಿಸುತ್ತೇವೆ. ಈಗ ತಟಸ್ಥದ ಬಗ್ಗೆ ತಿಳಿದುಕೊಂಡೆವು. ಈಗ ತಟಸ್ಥೀಕರಣ. ಆಮ್ಲ ಮತ್ತು ಪ್ರತ್ಯಾಮ್ಲ ನಡುವಿನ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ಈ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯೊಂದಿಗೆ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತವೆ. ಅದು ಹೇಗೆಂದು ತಿಳಿಯೋಣ. ಹೈಡ್ರೋಕ್ಲೋರಿಕ್ ಆಮ್ಲವನ್ನು 4ನೇ 1 ಭಾಗದಷ್ಟು ಹಾಕಿಕೊಳ್ಳುತ್ತೇನೆ. ಅದಕ್ಕೆ ಕೃತಕ ಸೂಚಕವಾದ ಫಿನಾಫ್ಥಲೀನ್ ಅನ್ನು ಹಾಕುತ್ತೇನೆ. ಎರಡು 3 ಹನಿ ಫಿನಾಫ್ಥಲೀನ್ ಹಣ್ಣನ್ನು ಹಾಕುತ್ತೇನೆ. ಬಣ್ಣದಲ್ಲಿ ಏನು ಬದಲಾವಣೆ ಇಲ್ಲ.
ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಹಾಕುತ್ತೇನೆ ಈ ದ್ರಾವಣಕ್ಕೆ. ಇದು ಗುಲಾಬಿ ಬಣ್ಣವು ಕಾಣುತ್ತಿದೆ. ಹಾಗೆ ಹಾಕುವುದನ್ನು ಮುಂದುವರಿಸುತ್ತೇನೆ. ಗುಲಾಬಿ ಬಣ್ಣ ಕಾಣುತ್ತಿದೆ ಮತ್ತು ಬಣ್ಣರಹಿತವಾಗುತ್ತಿದೆ. ಇದರಿಂದ ದ್ರಾವಣವು ಪ್ರತ್ಯಾಮ್ಲೀಯವಾದಾಗ ಫಿನಾಫ್ಥಲೀನ್ ಗುಲಾಬಿ ಬಣ್ಣವನ್ನು ನೀಡುತ್ತದೆ. ದ್ರಾವಣವು ಆಮ್ಲೀಯವಾದಾಗ ಫಿನಾಫ್ಥಲೀನ್ ಬಣ್ಣರಹಿತವಾಗುವುದು. ಇದರಲ್ಲಿ ಉಷ್ಣ ಬಿಡುಗಡೆಯೊಂದಿಗೆ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತವೆ. ಧನ್ಯವಾದಗಳು. ನನ್ನ ಹೆಸರು ವರ್ಷಾ ಮಂಜುನಾಥ್ ನೀಲಮ್ನವರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಮೊಟ್ಟೆಯ ಮಾಹಿತಿಯನ್ನು ನಿಮಗೆಲ್ಲರಿಗೂ ತಿಳಿಸಿಕೊಡುತ್ತೇನೆ. ನಾವು ಪ್ರತಿದಿನ ಮೊಟ್ಟೆಯನ್ನು ತಿನ್ನುವುದರಿಂದ ನಮಗೆ ಬಲವಾದ ಶಕ್ತಿಯು ಬರುತ್ತದೆ. ಮೊಟ್ಟೆಯನ್ನು ತಿನ್ನಬೇಕು. ನಾವು ಚಕ್ಕೆಯನ್ನು ತಿನ್ನಬಾರದು. ಚಕ್ಕೆಯನ್ನು ತಿಂದರೆ ನಮ್ಮ ಹಲ್ಲುಗಳು ಹುಳುಕಾಗುತ್ತವೆ. ಚಕ್ಕೆಯನ್ನು ತಿನ್ನಬಾರದು. ನಾವು ಪ್ರತಿನಿತ್ಯ ಮೊಟ್ಟೆಯನ್ನು ತಿನ್ನಬೇಕು. ಮೊಟ್ಟೆಯಲ್ಲಿನ ಖನಿಜಾಂಶಗಳು ವಿಟಮಿನ್ಗಳು ಫಾಸ್ಫರಸ್, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಕಬ್ಬಿಣ, ಜಿಂಕ್, ತಾಮ್ರ, ಮ್ಯಾಂಗನೀಸ್, ಕಾರ್ಬೋಹೈಡ್ರೇಟ್ಸ್, ಕೊಬ್ಬು, ಪ್ರೋಟೀನ್, ಸೂರ್ಯನ ಶಕ್ತಿ, ಫೋಲೇಟ್, ವಿಟಮಿನ್ ಎ, ಥಯಾಮಿನ್, ನಿಯಾಸಿನ್, ವಿಟಮಿನ್ ಬಿ, ರೈಬೋಫ್ಲೇವಿನ್, ಟೊಕೊಪೊರಲ್, ಪಾಂಥೋಟೆನಿಕ್ ಆಮ್ಲ, ಚೋಲಿನ್ ಶಕ್ತಿ. ಅಜಿಂ ಪ್ರೇಮ್ಜಿ ಅವರು ವಾರದ 6 ದಿನವೂ ನಮಗೆ ಮೊಟ್ಟೆಯನ್ನು ತಿಂದರೆ ಆಗುವ ಪ್ರಯೋಜನಗಳು: ಕಣ್ಣಿನ ದೃಷ್ಟಿ ಸುಧಾರಿಸುವುದು, ಎಲುಬುಗಳು ಬಲಶಾಲಿಯಾಗುವು, ಕೂದಲುಗಳು ಉದ್ದವಾಗಿ ಬೆಳೆಯುತ್ತವೆ, ಹಲ್ಲುಗಳು ಗಟ್ಟಿಯಾಗುತ್ತವೆ, ಮೆದುಳಿನ ಆರೋಗ್ಯ ಸುಧಾರಿಸುತ್ತದೆ. ಎಲ್ಲರೂ ಮೊಟ್ಟೆಯನ್ನು ತಿನ್ನಿರಿ, ಸದೃಢವಾಗಿರಿ.